ಎಲ್ಲರಿಗೂ ನಮಸ್ಕಾರ. ಇವತ್ತು ಆಲೂ ಪನ್ನೀರ್ ಪರೋಟ ಮಾಡುವುದನ್ನು ನೋಡೋಣ. ಮೊದಲು ಕುಕ್ಕರ್ನಲ್ಲಿ ಆಲೂಗಡ್ಡೆಯನ್ನು ಬೇಯಿಸಿಕೊಳ್ಳೋಣ. ಬೇಯಿಸಿದ ಆಲೂಗಡ್ಡೆ ಸಿಪ್ಪೆಯನ್ನು ಸುಲಿದು ತುರಿದಿಟ್ಟುಕೊಳ್ಳೋಣ ಅಥವಾ ಸ್ಮ್ಯಾಶ್ ಕೂಡ ಮಾಡಬಹುದು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿಟ್ಟುಕೊಳ್ಳೋಣ. ನಾನು ಇಲ್ಲಿ 100 ಗ್ರಾಂ ಪನ್ನೀರ್ ತುರಿದಿಟ್ಟುಕೊಂಡಿದ್ದೇನೆ. ಸ್ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆಗೆ ಹಸಿ ಮೆಣಸಿನಕಾಯಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಆಗಲೇ ಫ್ರೈ ಮಾಡಿಟ್ಟಿರುವಂತಹ ಈರುಳ್ಳಿ, ತುರಿದ ಪನ್ನೀರ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಶ್ರಣವನ್ನು ಉಂಡೆಗಳ ಆಕಾರದಲ್ಲಿ ಸ್ಟಫಿಂಗಿಗಾಗಿ ತಯಾರಿಸಿಕೊಳ್ಳೋಣ. ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಕಲಿಸಿಕೊಂಡಿದ್ದೇನೆ. ಹೋಳಿಗೆ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಬೇಕು. ಗೋಧಿ ಹಿಟ್ಟನ್ನು ಲಟ್ಟಿಸಿ ತಯಾರಿಸಿದ ಉಂಡೆಯನ್ನು ಈ ರೀತಿ ಹಾಕಿ ಲಟ್ಟಿಸಿಕೊಂಡು ಬೇಯಿಸಿಕೊಳ್ಳೋಣ. ಇದರ ಮೇಲೆ ಪನ್ನೀರ್, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಈಗ ಬಿಸಿ ಬಿಸಿ ಆಲೂ ಪನ್ನೀರ್ ಪರೋಟ ಸವಿಯಲು ಸಿದ್ಧ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.